ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ವೇಳೆ ಸಮಸ್ಯೆ ಇದ್ರೆ ಕಂಟ್ರೋಲ್ ರೂಮ್ ಅಂತ ಒಂದು ವ್ಯವಸ್ಥೆ ಇದೆ. ಅಲ್ಲಿಗೆ ಕಾಲ್ ಮಾಡಿ ನಿಮ್ಮ ದುಃಖ ದುಮ್ಮಾನಗಳನ್ನ ಹೇಳ್ಕೊಳ್ಬಹುದು. ವ್ಯವಸ್ಥೆ ನಿಮ್ಮ ಸಹಾಯಕ್ಕೆ ಬರುತ್ತೆ ಅನ್ನೋದು ಉದ್ದೇಶ. ಆದ್ರೆ ಕಾಲ್ ಮಾಡಿದ್ರೆ ಹೇಗೆ ಮಾತಾಡ್ತಾರೆ ನಿಮಗೆ ಗೊತ್ತಾ? ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ, ಬಟ್ ಈ ರೀತಿ ಮಾಡಿದಾಗ ಏನ್ ಕ್ರಮ ಆಗುತ್ತೆ? ಈ ತರ ಮಾತಾಡ್ಬಿಟ್ರೆ ಯಾರಾದ್ರೂ ಮತ್ತೆ ವಾಪಸ್ ಕಾಲ್ ಮಾಡ್ತಾರಾ? ಅಂಥದ್ದೊಂದು ಸುದ್ದಿಯನ್ನು ನಾವು ತರ್ತಾ ಇದ್ದೀವಿ. ತೀರಾ ಶಾಕಿಂಗ್. ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಕರೆ ಮಾಡಿದ್ರೆ ಈಗ ಮಾತಾಡೋದು. ಹೇಗೆ ಮಾತಾಡಿದ್ರು ಹಾಗಾದ್ರೆ ನೋಡೋಣ ಈ ಸುದ್ದಿನಲ್ಲಿ. ಜನರ ಸಮಸ್ಯೆ ಕೇಳಿಸಿಕೊಳ್ಳುವ ಬದಲು ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ಬಿಬಿಎಂಪಿ ಕಂಟ್ರೋಲ್ ರೂಮ್ ಸಿಬ್ಬಂದಿಯ ವ್ಯಂಗ್ಯದ ಮಾತುಗಳು ರೆಕಾರ್ಡ್ ಆಗಿವೆ. ಗಾಳಿ ಆಂಜನೇಯ ವಾರ್ಡ್ನ ನಿವಾಸಿ ಬಿಬಿಎಂಪಿ ಕಂಟ್ರೋಲ್ ರೂಮಿಗೆ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ ಕಾಲ್ ಮಾಡಿದ್ರು. 08022221188 ಈ ನಂಬರ್ಗೆ ಕಾಲ್ ಮಾಡಿ. ರಸ್ತೆಯಲ್ಲೇ ಬಿಬಿಎಂಪಿ ಕಟ್ಟಡ ಕಟ್ಟಿದೆ ಅಂತ ವ್ಯಕ್ತಿ ಆರೋಪಿಸಿದ್ದಾರೆ. ಈ ರೀತಿ ಕಾನೂನು ಮುರಿಯೋದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಗಾಳಿ ಆಂಜನೇಯ ಸ್ವಾಮಿ ವಾರ್ಡ್ನ ನಿವಾಸಿ. ಈ ವ್ಯಕ್ತಿ ಪ್ರಶ್ನೆ ಮಾಡ್ತಿದ್ದಂತೆ ವ್ಯಂಗ್ಯದ ಮಾತುಗಳ ಸರಮಾಲೆನೇ ಆರಂಭ ಆಯಿತು. ಹಾಗಾದ್ರೆ ಸಮಸ್ಯೆ ಹೇಳ್ಕೊಳ್ಳೋದು ತಪ್ಪ? ಅದೇ ಕ್ರೈಮಾ? ಹೇಳ್ಬಾರ್ದ ಸಮಸ್ಯೆನ? ಕಂಟ್ರೋಲ್ ರೂಮ್ ವ್ಯವಸ್ಥೆ ಅಂತಿರೋದು ಯಾಕಾಗಲ್ಲ? ಕಿತ್ತು ಬಿಸಾಡ್ಬೋದಲ್ಲ. ಈಗ ಬಿಬಿಎಂಪಿ ಏನೋ ಅವ್ಯವಸ್ಥೆ ಮಾಡಿದ್ರೆ ಯಾರನ್ನು ಕೇಳಬೇಕು? ಹಾಗಾದ್ರೆ ಏನ್ ಸ್ವಾಮಿ ಹೀಗೆ ಮಾಡಿದ್ದೀರಿ ಅಂತ ಕೇಳಿದ್ರೆ ವ್ಯಂಗ್ಯದ ಸರಮಾಲೆ. ಯಾರೋ ಫೇಸ್ ಮಾಡೋ ಅಂತವ್ರಾದ್ರೆ ಯಾಕ್ರಿ ಹೀಗೆ ಮಾತಾಡ್ತೀರಿ ಅಂತ ಚಳಿ ಬಿಡಿಸ್ತಾರೆ. ಇನ್ಯಾರೋ ಸ್ವಲ್ಪ ಹೆದರ್ಕೊಳ್ಳೋರಾಗ್ಬಿಟ್ರೆ ಯಾಕೆ ಬೇಕಪ್ಪ ಇವರು ಸಾಬ್ರಿ ಅಂತ ಸುಮ್ಮನಾಗ್ಬಿಡ್ತಾರೆ. ಈ ರೀತಿ ಶೇಮ್ ಅನ್ಸ್ಬಿಡುತ್ತೆ, ಅವಮಾನ ಅನ್ಸುತ್ತೆ. ವಾರ್ಡ್ ಗಮನಿಸ್ತಿದ್ದೀರಿ, ಸಮಸ್ಯೆಯನ್ನು ಗಮನಿಸ್ತಿದ್ದೀರಿ. ಏನ್ ಮಾತಾಡಿದ್ರು ನಿಮ್ಮ ಮುಂದೆ ನಾವು ತರ್ತೀವಿ. ವ್ಯಂಗ್ಯ ಮಾಡೋದಷ್ಟೇ ಅಲ್ಲದೆ ಏಕವಚನದಲ್ಲೇ ನಿಂದಿಸಿದ್ದಾರೆ. ಏಕವಚನದಲ್ಲೇನೆ ಕಂಟ್ರೋಲ್ ರೂಮ್ ಸಿಬ್ಬಂದಿ ಮಾತನಾಡಿದ್ದಾರಂತೆ. ನೀನು ತಾನು ಅವನು ಹೀಗೆ ಮಾತಾಡೋದು, ನೀನ್ ಯಾರಯ್ಯ ಕೇಳಕ್ಕೆ ಅಂತ. ಸೊ ಅವರು ಬಳಸಿದ ಪದಗಳು, ಅವರ ಹುಚ್ಚಾಟಗಳು, ಕಂಟ್ರೋಲ್ ರೂಮ್ ಸಿಬ್ಬಂದಿದು, ಬಿಬಿಎಂಪಿ ಸಿಬ್ಬಂದಿ ಇದಾರಲ್ಲ ಅವರುಗಳ ಕಥೆ, ಅದನ್ನು ನಾವು ನಿಮ್ಮ ಮುಂದೆ ತರ್ತೀವಿ. ಏಕವಚನದಲ್ಲಿ ನಿಂದಿಸಿದ್ದಾರೆ. ನಂತರ ನಿವಾಸಿನೂ ತಾಳ್ಮೆ ಕಳ್ಕೊಂಡ್ರು. ನೀನು ಅಂದ್ರೆ ನಾನು ನಿನಗಿಂತ ಚೆನ್ನಾಗಿ ಮಾತಾಡ್ತೀನಿ ಅಂತ ಅವರು ಏಕವಚನ ಪದ ಬಳಕೆ ಮಾಡಿದ್ರು. ಗೌರವ ಕೊಡದಿದ್ದಾಗ ನಾವು ಹೀಗೆ ಮಾತಾಡ್ತೀವಿ ಅಂತ ವ್ಯಕ್ತಿ ತಮ್ಮ ಸಿಟ್ಟಿನ ನುಡಿಗಳನ್ನಾಡಿದ್ದಾರೆ. ಸಮಸ್ಯೆ ಬಗೆಹರಿಸಿ ಅಂದ್ರೆ ಸಿಎಂ ಡಿಸಿಎಂಗೆ ಹೇಳಪ್ಪ ರಾಜಾ ಅಂತಾರಂತೆ ಸಿಬ್ಬಂದಿ. ಸಿಎಂ ಡಿಸಿಎಂ ಬಂದ್ರೆ ಅದೇ ಮಾತನ್ನ ಹೇಳ್ತಾರೆ ಅವರು. ನನ್ನ ಮೇಲಾಧಿಕಾರಿಗಳಪ್ಪ ರಾಜಾ ಅಂತ ಸಿಎಂ ಅವ್ರಿಗೋ ಡಿಸಿಎಂ ಅವ್ರಿಗೋ. ಕಂಟ್ರೋಲ್ ರೂಮ್ ಸಿಬ್ಬಂದಿ ಹೀಗೆ ಮಾಡ್ತಾರಾ? ಹಾಗಾದ್ರೆ ಅವರು ಮಾತಾಡಿಸಿದ್ದು ಯಾರನ್ನ, ಹೇಗೆ ಮಾತಾಡಿದ್ರು, ಸಮಸ್ಯೆ ಏನ್ ಹೇಳ್ಕೊಂಡ್ರು, ಇವರ ಹುಚ್ಚಾಟ ಏನಿತ್ತು ಬಿಬಿಎಂಪಿ ಕಂಟ್ರೋಲ್ ರೂಮ್ ಸಿಬ್ಬಂದಿದು, ಅದನ್ನೀಗ ಕೇಳಿಸ್ಕೊಳ್ಳೋಣ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ವಾರ್ಡ್ 157. ಹೌದಪ್ಪ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ವಾರ್ಡ್ ಇದೆ. ಎಲ್ಲಿ ಕಟ್ತಾವ್ರೆ? ನಾನು ಹೇಳಕ್ಕೆ ಬಿಡ್ತಾ ಇಲ್ವಲ್ಲ ಸರ್. ನೀವು ಹೇಳ್ಬೇಕಲ್ವಾ ನೀವು? ರೋಸ್ವುಡ್ ಇಂಟರ್ನ್ಯಾಷನಲ್ ಹೋಟ್ಲ ಪಕ್ಕದ ರಸ್ತೆನಲ್ಲಿ ಹಾ, ಬಿಬಿಎಂಪಿ ವಿಶ್ರಾಂತಿ ಕೊಠಡಿ ಅಂತೇಳಿ ಸಾರ್ವಜನಿಕರು ಓಡಾಡೋ ರಸ್ತೆ ಮೇಲೆ ಕಟ್ಟಡ ಕಟ್ಟಾಗ್ಲೇ 1 ವರ್ಷ ಆಗಿದೆ ಸರ್. ಆಯ್ತು. ಇದ್ರ ಬಗ್ಗೆ ಕಾನೂನಲ್ಲಿ ಅವಕಾಶ ಇದೆ ಸರ್ ಈ ತರ ರಸ್ತೆ ಮೇಲೆ ಕಟ್ಟಡ ಕಟ್ಟೋದಕ್ಕೆ? ನೀನ್ ಒಂದ್ ಕೆಲಸ ಮಾಡಿ ರಾಜಣ್ಣ, ನೀನ್ ಲಾಯರ್ ತರ ಮಾತಾಡ್ತಿದ್ಯಾ. ನೀನ್ ಅಲ್ಲಿ ನಮ್ಮ ಇಂಜಿನಿಯರ್ ಇದಾರೆ, ಹೋಗಿ ಅಲ್ಲಿಗೆ ಭೇಟಿ ಮಾಡ್ಬಿಡಪ್ಪ, ಹೇಮಲತಾ ಅಂತ. ಇಂಜಿನಿಯರ್ ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಾ ಇಲ್ಲ ಸರ್. ನೀನ್ ಅಲ್ಲಿಗೆ ಹೋಗ್ಬೇಕಪ್ಪ. ಫೋನಲ್ಲೆಲ್ಲ ರಿಸೀವ್ ಕೇಳಕ್ಕಾಗುತ್ತಾ? ನೀನ್ ಎಂತೋ ದೊಡ್ಡ ಪ್ರಶ್ನೆ ಕೇಳ್ತಿದ್ಯಾ? ಹಾ, ವಿಶ್ರಾಂತಿ ಕೊಠಡ ಕಟ್ತಾವ್ರೆ ಅನಧಿಕೃತ ಅಂತ. ಅಲ್ಲೇ ಹೋಗ್ಬೇಕು ತಾನೆ ನೀನು? ಸರ್ ಅಲ್ಲಿ ನಾನು ಹೋದ್ರೆ ಅಲ್ಲಿ ಯಾರು ರಿಸೀವ್ ಮಾಡ್ತಾ ಇಲ್ವಲ್ಲ ಸರ್. ಯಾಕೆ? ಅವರು ಮೇಡಮ್ ಅವರು ಆಫೀಸ್ಗೆ ಹೋದ್ರೆ ಆಫೀಸಲ್ಲೂ ಸಿಗಲ್ಲ, ಫೋನ್ ಮಾಡಿದ್ರೆ ಫೋನ್ ಕಾಲ್ಗೂ ಸಿಗಲ್ಲ ಸರ್. ಇದ್ರ ಬಗ್ಗೆ ಕಮಿಷನರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಡಬಲ್ ಫೋನ್ ಮಾಡಿದ್ರೆ ಅವರು ನಾವು ಮೀಟಿಂಗ್ ಅಲ್ಲಿ ಇದ್ದೀವಿ, ಆಮೇಲೆ ಬನ್ನಿ ಇವಾಗ ಬನ್ನಿ ಅಂತ ಹೇಳ್ತಾರೆ. ಹೋಗಪ್ಪ ಅಲ್ಲಿ ಜಾಯಿನ್. ಇವ್ರು ಕಮಿಷನರ್ ಇದ್ದಾರೆ, ಜೋನಲ್ ಕಮಿಷನರ್ ಜಯನಗರ 2nd ಬ್ಲಾಕ್, ಅಲ್ಲೇ ಹೋಗಿ ಭೇಟಿ ಮಾಡಿ. ಅವ್ರಿಗೆ ಫೋನ್ ಮಾಡಿದ್ರೆ ಅವರು ನಾನು ಎಲೆಕ್ಷನ್ ಬಿಸಿನಲ್ಲಿ ಇದ್ದೀನಿ ಅಂತಾರೆ. ಫೋನ್ ಮಾಡಿದ್ರೆ ಅವರು ರಿಸೀವ್ ಮಾಡಲ್ಲ ಸರ್. ಇಲ್ಲ ಇಲ್ಲ, ನೀನ್ ಹಂಗ ಹೇಳಕ್ ಹೋಗ್ಬೇಡಿಯಪ್ಪ. ನೀವೆಲ್ಲ ಸುಮ್ನೆ ತಪ್ಪಾಗಿ ಹೇಳ್ಬೇಡಿ ಸರ್. ನನ್ನ ಹತ್ರ ರೆಕಾರ್ಡ್ ಇದೆ. ರೆಕಾರ್ಡೇ ತಗೊಂಡ್ ಹೋಗ್ಬಿಡಪ್ಪ. ಸಿಎಂ ಹತ್ರಕ್ಕೆ ಹೋಗ್ಬಿಟ್ಟು ಹೋಗ್ಲಿ. ಸಿಎಂ ಹತ್ರಕ್ಕೆ ಹೋಗೋದಾರೆ ಮತ್ತೆ ನಿಮ್ ಇಲಾಖೆ ಯಾಕೆ ಸರ್ ಇರೋದು? ನಮ್ ಇಲಾಖೆಯಲ್ಲಿ ಎಲ್ಲ ತಿಳಿಸ್ಬಿಟ್ಟಿದ್ಯಲ್ಲಪ್ಪ, ಇಲ್ಲೇನು ಆಗಿಲ್ವಲ್ಲ. ಹಾ, ಸಿಎಂ ಹತ್ರಕ್ಕೆ ಹೋಗ್ಬಿಡು, ಇಲ್ಲ DCM ಹತ್ರಕ್ಕೆ ಹೋಗ್ಬಿಡು. ಈಗ ಜನತಾ ದರ್ಶನ ಮಾಡ್ತಾವ್ರಲ್ಲ ಈಗ. ನಿಮ್ ಹೆಸರು ಸರ್? ನಿಮ್ ಹೆಸರು ಸರ್? ನನ್ನ ಹೆಸರು ಕಟ್ಕೊಂಡು ನಿನ್ಗೆ ಏನ್ಕಪ್ಪ ರಾಮ ಅಂತ ಬರ್ಕೋಬೇಕಾದ್ರೆ? ರಾಮ ಅಲ್ಲ, ಯಾಕೆ ಗೊತ್ತಾ? ಶ್ರೀರಾಮಚಂದ್ರ ಅಂತ ಬರ್ಕೋ, ಅಲ್ಲ ಅಂತ ಬರ್ಕೋ.
ಈಗ ನೀವು ಒಬ್ರು ಕಾಮನ್ ಸೆನ್ಸ್ ಆಗಿ ಮಾತಾಡ್ತಾನೆ ಇಲ್ಲ ಸಾರ್ವಜನಿಕರ ಹತ್ರ. ಕಾಮನ್ ಸೆನ್ಸ್ ಏಕವಂಚದಲ್ಲಿ ನೀನು ತಾನು ಅಂತ ಮಾತಾಡೋದು ನೀವು ಸರ್ಕಾರಿ ಅಧಿಕಾರಿಗಳು ರೀತಿನ ಇದು. ರಾಜ, ಇಲ್ಲಿ ಹಾ? ಈ ರೋಗ ಕ್ಯಾನ್ಸರ್ ರೋಗ ಇದ್ದಂಗಿದ್ದು. ಯಾವ್ದು ನೀವು ಹಾ? ಯೋಚನೆ ಮಾತಾಡೋದು ಕ್ಯಾನ್ಸರ್ ರೋಗ ಇದ್ದಂಗ. ಈಗ ನೀನ್ ಮಾತಾಡ್ದಲ್ಲ ಶ್ರೀರಾಮಚಂದ್ರ ಅಗದು ಇದು ಹಂಗೆ ಬರ್ಕೊಂತ ಇದನ್ನ ತಗೊಂಡೋಗಿ DCM ಮುಂದೆನೆ ಇಡ್ತೀನಿ, ಬಾ ನೀನು ಮೀಟಿಂಗ್ ಬಾ, ನೀನ್ ಹೆಸರೇನು ಅಂತ ಹೇಳು ಅಂತಂದ್ರೆ ಇಷ್ಟೊಂದೆಲ್ಲ ಸಾರ್ವಜನಿಕರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಹೇಳ್ರಿ. ವಿಚಾರಕ್ಕೆ ಬಂದ್ಬಿಡೋಣ, ಈಗ ವಿಷಯಕ್ಕೆ ಬಂದ್ಬಿಡೋಣ. ಹಾ, ಈಗ ಅಲ್ಲಾಗಿರೋ ಪ್ರಮೇಯ ಎಲ್ಲ ಲೋಕಲ್ ಆಫೀಸರ್ಸ್ ಗೊತ್ತು ಅಲ್ವೇನಪ್ಪ, ಮಾಡಿಲ್ಲ ಅಂತ ನಿನಗೂ ಅರಿವಾಗಿದೆ ಅಲ್ವೇನಪ್ಪ. ನಾನು ಇನ್ನೊಂದು ಹೇಳ, ಫಸ್ಟ್ ನೀವು ಸಾರ್ವಜನಿಕರ ಹತ್ರ ಮಾತಾಡ್ಬೇಕಾದ್ರೆ ಇದು ದುರ್ವರ್ತನೇನೋ ಬಾಯಿಗೆ ಬಂದಂಗೆ ಮಾತಾಡಿದ್ದು ಅಲ್ಲ, ಇದನ್ನ ಹರಾಸ್ಮೆಂಟ್ ಅಂತ ಕರೀತಾರೆ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅಭಿಷೇಕ್ BV ಲೈವ್ ಜಾಯಿನ್ ಆಗ್ತಿದ್ದಾರೆ. ಅಭಿ, DCM ಅವರು ಮೇ ಬಿ ಈ ಹಿಂದಿನ ಕಾರ್ಯಕ್ರಮಗಳಲ್ಲಿ ಅನ್ಸುತ್ತೆ ಒಂದು ಕಂಟ್ರೋಲ್ ರೂಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಅವರೇ ಕಾಲ್ ಮಾಡಿ ಟ್ರೈ ಮಾಡಿದ್ದನ್ನ ನಮ್ಮ ವೇದಿಕೆಯಲ್ಲಿ ನಾವು ನೋಡಿದ್ದೀವಿ. ಬೇರೆ ಬೇರೆ ಮಿನಿಸ್ಟರ್ಸ್ ಒಂದ್ ವೇಳೆ ಅವ್ರು ಮಾಡಿದ್ರು ಇವ್ರು ಹಿಂಗೆ ಮಾತಾಡ್ತಾರ, ಹೇಳಪ್ಪ ರಾಜ, ಹೋಗಪ್ಪ, ಲಾಯರ್ ತರ ಮಾತಾಡ್ತೀಯಾ, ವಾಟ್ ನಾನ್ ಸೆನ್ಸ್, ಹಿಂಗ್ ಮಾತಾಡೋದಕ್ಕೆ ಸಾಧ್ಯ ಅಭಿ ಅಧಿಕಾರಿ? ಇಲ್ಲಿ ಗಮನಿಸಬೇಕಾಗಿರೋದು, ಸ್ಥಳೀಯ ಸಂಸ್ಥೆ ಇರೋದು ನಗರದ ಜನತರ ಸೇವೆಯನ್ನ ಮಾಡೋದಕ್ಕೆ. ಅಲ್ಲಿರುವಂತ ಸಿಬ್ಬಂದಿ ಜನರ ಸೇವೆಯನ್ನ ಮಾಡುವಂತ ಮನೋಭಾವದಲ್ಲಿರೋರ್ನ ಅಲ್ಲಿ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಸಮಸ್ಯೆಯನ್ನ ಹೇಳ್ಕೊಳ್ಳೋದಕ್ಕೆ, ವಾರ್ಡ್ ನಲ್ಲಿರುವಂತ ಸಮಸ್ಯೆನ ಹೇಳೋದಕ್ಕೆ ಮಾಡದೆ ಏಕವಚನದಲ್ಲಿ ವ್ಯಂಗ್ಯವಾಗಿ ಮಾತಾಡೋದ್ರ ಜೊತೆಗೆ ಹೇಳಪ್ಪ ರಾಜಣ್ಣ ಅಂದ್ರೆ ಇದು ಯಾವ ರೀತಿಯ ವರ್ತನೆ ಅಂತ ಸ್ವತಃ BBMP ಮುಖ್ಯ ಆಯುಕ್ತರು ಈಗ ತಿಳಿಸ್ಬೇಕಾಗಿರುವಂತದ್ದು. ಯಾಕೆ ಅಂದ್ರೆ ಮುಖ್ಯ ಆಯುಕ್ತರ ಚೇಂಬರ್ ನ ಕೆಳಭಾಗದಲ್ಲೇ ಕಂಟ್ರೋಲ್ ರೂಮ್ ಇರುವಂತದ್ದು. ಈ ಕಂಟ್ರೋಲ್ ರೂಮ್ ನಲ್ಲಿ ಇರುವಂತ ಸಿಬ್ಬಂದಿ ಈ ರೀತಿ ಸಾರ್ವಜನಿಕರ ಜೊತೆ ಮಾತಾಡ್ತಾರೆ ಅಂದ್ರೆ, ಒಂದು ವೇಳೆ DCM ಆಗಿರ್ಬೋದು, CM ಆಗಿರ್ಬೋದು, ಅವರ ಸುತ್ತಮುತ್ತ ಇರುವಂತ ಜನರಾಗಿರ್ಬೋದು, ಹೆಸರನ್ನ ಹೇಳದೆ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರ? DCM ಕಂಟ್ರೋಲ್ ರೂಮ್ ಹೋದಂತ ಸಂದರ್ಭದಲ್ಲಿ 4 ರಿಂದ 5 ಜನ IAS ಗಳಿರ್ತಾರೆ, ಅವರ ಸುತ್ತಮುತ್ತ ಸುಪರ್ದಿ ನಡೀತಾ ಇರುತ್ತೆ. ಆ ಒಂದು ಕಾರಣದಿಂದ ಚೆನ್ನಾಗಿ ಮಾತನಾಡ್ತಾರೆ. ಇಲ್ಲಿ ರಾಜಕಾರಣಿಗಳಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಮತ್ತೊಂದು ನ್ಯಾಯ ಅನ್ನೋದನ್ನು ಮತ್ತೊಮ್ಮೆ ಈಗ ಈ ಒಂದು ಪ್ರಕರಣದಿಂದ ನಾವು ಗಮನಿಸಬೇಕಾಗಿರುವಂತದ್ದು. ಆದ್ರೆ ಈ ದುರ್ವರ್ತನೆಯನ್ನ ಮತ್ತೊಮ್ಮೆ ಈ ವ್ಯಕ್ತಿ ಅದನ್ನ ಕಂಪ್ಲೇಂಟ್ ಮಾಡೋದಕ್ಕೆ ಹೋದಾಗ್ಲೂ ಕೂಡ ಆ ಕಂಟ್ರೋಲ್ ರೂಮ್ ನ ಸಿಬ್ಬಂದಿ ಆತನಿಗೆ ಸಿಗ್ತಾರೆ. ಯಾರಿಗ್ ಹೇಳ್ತೀಯ ಹೇಳ್ಕೊ ಅಂತ ಒಂದು ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅನ್ನೋದು ಈಗ ಗಾಳಿ ಆಂಜನೇಯ ವಾರ್ಡ್ ನ ನಿವಾಸಿಯ ಆರೋಪ ಆಗಿರುವಂತದ್ದು. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಅಭಿ, ಒಂದು ಪ್ರೋಟೋಕಾಲ್ ಅನ್ನ ತರಬೇಕು. ಜನರ ಸೇವೆಗಿರುವಂತ ಈ ಸಿಬ್ಬಂದಿ ಸರಿಯಾಗಿ ಮಾತನಾಡದೆ ಇದ್ದಲ್ಲಿ ಇಂತಹ ಆಡಿಯೋ ರೆಕಾರ್ಡ್ ಗಳನ್ನ ಬಳಸಿ ಅವರ ವಿರುದ್ಧ ದೂರನ್ನ ದಾಖಲಿಸಿದ್ರೆ ಅವರ ವಿರುದ್ಧ ಕಠಿಣವಾದಂತ ಕ್ರಮವನ್ನ BBMP ಜರುಗಿಸಬೇಕು. ಆದ್ರೆ ಇದು ನಿಜವಾಗ್ಲೂ ನಡೆಯುತ್ತಾ? BBMPಯಲ್ಲಿ ಪ್ರತಿನಿತ್ಯ ಸಾವಿರಾರು ಕರೆಗಳು ಬರುತ್ತೆ, ಒಂದಿಷ್ಟು ಸಾರ್ವಜನಿಕರು ಬೇಕಂತಲೇ ಕರೆ ಮಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ನಿಜವಾಗಿಯೂ ಸಮಸ್ಯೆ ಇದೆ ಅಂತ ಹೇಳಿದ ನಂತರವೂ ಕೂಡ ಈ ರೀತಿ ವರ್ತಿಸ್ತಾರೆ ಅಂದ್ರೆ ಇದಕ್ಕೆ ಯಾರು ಹೊಣೆಯನ್ನ ಹೊತ್ಕೊಳ್ಬೇಕಾಗತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿರುವಂತದ್ದು. ಅದರ ಜೊತೆಗೆ ಈ ಸಿಬ್ಬಂದಿಯ ವಿರುದ್ಧ ಯಾವ ಕ್ರಮವನ್ನ BBMP ಆಯುಕ್ತರು ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗಿರುವಂತದ್ದು. ಅಭಿಷೇಕ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.